ನಮ್ಮ ಶಾಲೆ ಹೆಸರು GHS ಬರ್ಗೂರು. ನನ್ನ ಹೆಸರು ವರ್ಷ ಎಂ. ನಾನು 625ಕ್ಕೆ 595 ಮಾರ್ಕ್ಸ್ ತೆಗೆದಿದ್ದೀನಿ. 95% ಸ್ಟಾರ್ಟಿಂಗಿಂದನೂ ಅಷ್ಟೇ 10th ಸ್ಟಾರ್ಟಿಂಗಿಂದನೂ ನಮ್ಮ ಸ್ಕೂಲಲ್ಲಿ ಸ್ಪೆಷಲ್ ಕ್ಲಾಸ್ಗಳು ತಗೊಂಡಿದ್ದಾರೆ. ಮತ್ತು ಸಂಜೆ ಗ್ರೂಪ್ ಸ್ಟಡಿಗಳನ್ನೆಲ್ಲ ತಗೊಂಡಿದ್ದಾರೆ. ನಮ್ಮ ಎಫರ್ಟು ಕೂಡ ಇತ್ತು. ನಮ್ಮ ಎಫರ್ಟಿನ ಜೊತೆಗೆ ನಮ್ಮ ಇಡೀ ಎಲ್ಲ ಟೀಚರ್ಸು ಕೂಡ ನಮಗಿನ್ನ ಜಾಸ್ತಿ ಎಫರ್ಟ್ಸ್ ಹಾಕಿದ್ದಾರೆ. ಯಾವುದೇ ಹಬ್ಬ ಹರಿದಿನ ಅಂದೆ ಪ್ರತಿದಿನನೂ ಬಂದು ಶನಿವಾರ ಭಾನುವಾರ ಕೂಡ ಕ್ಲಾಸ್ ತಗೊಂಡು ಎಕ್ಸಾಮ್ ಟೈಮಲ್ಲಿ ಯುಗಾದಿ ದಿನ ಇದ್ರೂ ಕೂಡ ಅವತ್ತು ಕೂಡ ಬಂದು ಕ್ಲಾಸ್ ತಗೊಂಡಿದ್ದಾರೆ. ಅವತ್ತು ಎಲ್ಲರೂ ಬಂದು ಕೇಳಿದ್ದೀವಿ. ಅವ್ರ ಎಫರ್ಟ್ಸಿಂದಾಗಿ ಪಾಪ ಅವರು ನಾವೆಲ್ಲ 5-6 ಕಿಲೋಮೀಟರ್ ಬರೋದಕ್ಕೆ ಎಲ್ಲ ಹುಡುಗರು ಹೆಂಗಪ್ಪ ಬರೋದು ಅಂತ ಯೋಚನೆ ಮಾಡ್ತಿರ್ತಾರೆ. ಪಾಪ 50-60 ಕಿಲೋಮೀಟ್ರಿಂದೆಲ್ಲ ಬಂದು ಡೈಲಿ ಬಂದು ಕ್ಲಾಸ್ ತಗೊಂಡು ಎಲ್ಲ ಟೀಚರ್ಸು ತುಂಬ ಎಫರ್ಟ್ ಹಾಕಿದ್ದಾರೆ. ನಮ್ಮ ಸ್ಕೂಲಿಗೆ ರಿಸಲ್ಟ್ ಚೆನ್ನಾಗಿ ಬರಲಿ ಅಂತ ಹೇಳ್ಬಿಟ್ಟು ಪ್ರತಿ ಕ್ಲಾಸ್ ಮಾಡ್ಬೇಕಾದ್ರೆ ಹೇಳೋರು, ಈ ಸತಿ ರಿಸಲ್ಟ್ ಚೆನ್ನಾಗಿ ಬರಬೇಕು, ಈ ಸತಿ ರಿಸಲ್ಟ್ ಚೆನ್ನಾಗಿ ಬರಬೇಕು ಅಂತ ಹೇಳ್ಬಿಟ್ಟು. ಪಾಸಿಂಗ್ ಮಾರ್ಕ್ಸ್ ಕಮ್ಮಿ ಇರೋದ್ರಿಂದ ಎಲ್ಲರೂ ಪಾಸ್ ಆಗಲೇಬೇಕು ಅಂತ ಪಾಸ್ ಆಗಿದ್ದೀವಿ. ತುಂಬ ಖುಷಿ ಆಗ್ತಾ ಇದೆ ಇಷ್ಟು ಪರ್ಸೆಂಟೇಜ್ ಬಂದಿರೋದಕ್ಕೆ. ನಮ್ಮ ಸ್ಕೂಲಿಗೆ ಒಂದು ಒಳ್ಳೆ ಹೆಸರು ತಂದುಕೊಟ್ಟಿದ್ದೀವಿ. ಎಲ್ಲ ಟೀಚರ್ಸ್ಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಮನೇಲೂ ಅಷ್ಟೇ ತುಂಬ ಸಪೋರ್ಟಿವ್ ಆಗಿದ್ರು. ನಮ್ಮ ಅಪ್ಪಾಜಿನೇ ಆಗಿರ್ಬೋದು, ನಮ್ಮ ಅಮ್ಮ ಕೂಡ ಆಗಿರ್ಬೋದು, ದಿನ ಬೆಳಗ್ಗೆ ಬೇಗ ಎಬ್ಬಿಸಿ ನಾವು ಬೆಳಗ್ಗೆ ಬೇಗ ಬರಬೇಕು ಅಂದರೆ 7:30-8 ಗಂಟೆಗೆಲ್ಲ ಕ್ಲಾಸ್ ತಗೊಳ್ಳೋರು. ಅವಾಗೆಲ್ಲ ಪಾಪ ನಮಗೆ ತಿಂಡಿ ಮಾಡಿಕೊಟ್ಟು, ನಮಗೆ ಹೊಟ್ಟೆ ಹಸ್ಕೊಂಡು ಕಳಿಸ್ಬಾರ್ದು ಅಂತ ಹೇಳ್ಬಿಟ್ಟು ಅಷ್ಟು ಬೇಗ ಎದ್ದು ತಿಂಡಿ ಮಾಡಿಕೊಟ್ಟು ಅವ್ರ ಕೆಲಸದ ಜೊತೆಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ನಮ್ಮ ಅಪ್ಪ ಅಮ್ಮಂಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಟೀಚರ್ಸಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೈನ್ ನಮ್ಮ HM ಮಾಲತಿ ಮೇಡಮ್ ಅವರು ಕೂಡ ಪ್ರತಿ ಏನೇ ಅಸೆಂಬ್ಲಿ ಇದ್ರೂ ಕೂಡ ಈ ಸತಿ ಚೆನ್ನಾಗಿ ಬರ್ಬೇಕು ರಿಸಲ್ಟು, ಚೆನ್ನಾಗಿ ಓದಬೇಕು ಅಂತ ಹೇಳ್ತಿದ್ರು. ನನಗೂ ಕೂಡ ಹೇಳಿದ್ದಾರೆ ನೀನು ಚೆನ್ನಾಗಿ ತೆಗಿಬೇಕು ಅಂತ. ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಪ್ರತಿಯೊಬ್ಬರು ಟೀಚರ್ಸು ಕೂಡ, ರಘು ಸರ್ ಅಷ್ಟೇ ಪ್ರತಿಯೊಂದು ಕ್ಲಾಸಲ್ಲೂ ಕೂಡ ಈ ಸತಿ ಚೆನ್ನಾಗಿ ಬರಬೇಕು ರಿಸಲ್ಟು, ಎಕ್ಸಾಂಪಲ್ ಕೊಟ್ಟು ಹೇಳೋರು ಯಾವ್ಯಾವ ಕ್ವಶನಿಗೆ ಯಾವ್ಯಾವ ಥರ ಕೇಳ್ಬೋದು ಅಂತ. ನನಗೆ ತುಂಬ ಖುಷಿ ಆಗ್ತಾ ಇದೆ. ನಮ್ಮ ಸ್ಕೂಲಿಗೆ ನಮಗೂ ಚೆನ್ನಾಗಿ ರಿಸಲ್ಟ್ ಬಂದಿದೆ. ಅದರಲ್ಲಿ ನಮ್ಮ ಸ್ಕೂಲಲ್ಲೂ ಕೂಡ ಜಾಸ್ತಿ ಪರ್ಸೆಂಟೇಜ್ ಬಂದಿದೆ ರಿಸಲ್ಟು. ಹಾಗಾಗಿ ತುಂಬ ಖುಷಿ ಆಗ್ತಾ ಇದೆ. ಎಕ್ಸಾಮ್ ಬರೀಬೇಕಾದ್ರೆ ಕ್ವಶನ್ ಪೇಪರ್ ಸ್ಟಾರ್ಟಿಂಗ್ ಕೊಟ್ಟಾಗ ಏನಾದ್ರು ಗಾಬರಿ ಆಯ್ತಾ ಅಥವಾ ಈಸಿ ಆಗಿತ್ತಲ್ಲ, ನೆನಪಿತ್ತಾ? ಈ ಓದಿದ್ದೆಲ್ಲ ನೆನಪಿತ್ತು. ಮತ್ತೆ ಫಸ್ಟ್ನೇ ಟೈಮ್ ಬರೀತಾ ಇರೋದ್ರಿಂದ ಕನ್ನಡ ದಿನ ಮತ್ತೆ ಸ್ವಲ್ಪ ನರ್ವಸ್ನೆಸ್ ಇತ್ತಷ್ಟೇ, ಇನ್ನೇನಿಲ್ಲ. ಆಮೇಲೆ ಏನೇನಾಗಿದೆ? ಏನಿಲ್ಲ, ಬರ್ದಿದ್ದೀವಿ. ಕಾಪಿ ಚೀಟಿ ಏನೋ ಮಾಡ್ಸಿಲ್ಲ? ಇಲ್ಲ. CC ಕ್ಯಾಮ್ರಾ, ವೆಬ್ಕಾಸ್ಟಿಂಗು, ಇನ್ವಿಜಿಲೇಟರ್ಸ್ ಎಲ್ಲ ತುಂಬ ಸ್ಟ್ರಿಕ್ಟ್ ಇದ್ರು. ಯಾವ ಕಾಪಿ ಏನಾಗಿಲ್ಲ. ನಿಮ್ಮ ತಾಯಿ ಏನು ಕೆಲಸ ಮಾಡ್ತಾರೆ? ನಮ್ಮಮ್ಮ ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಿದ್ದಾರೆ. ಹಾಂ ಸರ್. ಯಾರಿಗೋಸ್ಕರ ಕೆಲಸ? ನಮಗೋಸ್ಕರ. ಒಳ್ಳೆ ಸ್ಕೋರ್ ಮಾಡಿದ್ಯಾ? ಹಾಂ ಸರ್. ಖುಷಿ ಆಗುತ್ತಲ್ಲ? ಹಾಂ ಸರ್. ಮುಂದೆ ಫ್ಯೂಚರಲ್ಲಿ ಏನು ಆಗಬೇಕು? ಡಾಕ್ಟರ್ ಆಗಬೇಕು. ಓದಿಸ್ತಾರೆ ನೀವು? ಓದಿಸ್ತಾರೆ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಏನು ಹೇಳ್ಬೇಕಣ್ಣ? ನಿಮ್ಮ ಮಗಳು 625 ಅಂಕಕ್ಕೆ ಹತ್ತತ್ರ ಬಂದಿದ್ದಾರೆ. ಹೌದು, ನಿಮ್ಗೆ ಏನು ಅನಿಸ್ತಾರೆ? ತುಂಬಾ ಚೆನ್ನಾಗಿ ರಿಸಲ್ಟ್ ಬಂದಿದೆ ಅಣ್ಣ. ಈ ಸತಿ 625ಕ್ಕೆ 595 ಮಾರ್ಕ್ಸ್ ತೆಗೆದಿದೆ. ತುಂಬಾ ಚೆನ್ನಾಗಿ ರಿಸಲ್ಟ್ ಬಂದಿದೆ. ನಮಗೆ ಸ್ಕೂಲಿಗೆ ಗೌರ್ಮೆಂಟ್, ಅದರಲ್ಲಿ ಗೌರ್ಮೆಂಟ್ ಸ್ಕೂಲಿಂದ ಹೆಸರು ಉಳಿಸಿದ್ದಾರೆ. ನಮ್ಮ ತಂದೆ ತಾಯಿ ಹೆಸರು ಉಳಿಸಿದ್ದಾರೆ, ಟೀಚರ್ಸ್ಗಳು ಹೆಸರು ಉಳಿಸಿದ್ದಾರೆ. ತುಂಬಾ ಖುಷಿ ಆಗ್ತಿದೆ ಅಣ್ಣ. ನಿಮ್ಮ ಪಾಪ ಬಿಸಿಲೆಲ್ಲ ಬೈಕ್ ತಗೊಂಡು ಅಲ್ಲಿ ಇಲ್ಲಿ ಸಂಘ ಅಂತ ಮಾತಾಡಿ ಮಗಳನ್ನ 595 ಮಾರ್ಕ್ಸ್ ಓದಿಸಿದ್ದೀರಾ. ಹೌದು, ಅವ್ರ ದಿನಚರಿ ಎಲ್ಲ ಹೇಗಿತ್ತು? ಚೆನ್ನಾಗಿತ್ತು ಅಣ್ಣ. ಬೆಳಗ್ಗೆ ಬೇಗ ಎದ್ದಳು, ಮಧ್ಯರಾತ್ರಿ ನಮಗೆ ಸಂಜೆ ಟೈಮಲ್ಲಿ ನಿದ್ದೆ ಬರೋದು. ನಮಗೆ ಯಾಕೆಂದ್ರೆ ಆಗ್ಲಿಂದ ಕೆಲಸ ಮಾಡ್ಬೇಕಾಗಿತ್ತು. ನಮಗೆ ನಿದ್ದೆ ಬಂದಿರೋದು 12:30ವರೆಗೂ ಓದೋಳು. ಒಂದೊಂದ್ಸಲ ಬೆಳಗ್ಗೆ 4 ಗಂಟೆ 3 ಗಂಟೆಗೆಲ್ಲ ಎದ್ದು ಓದೋಳು, ಚೆನ್ನಾಗಿ ಓದೋಳು. ಒಂದೊಂದ್ಸಲ ಜಾಸ್ತಿ ನಿದ್ದೆ ಬರುವಾಗ ಮಾತ್ರ ಮಲ್ಗೋಳು ಅಷ್ಟೇ ಅಣ್ಣ. ಚೆನ್ನಾಗಿ ಓದೋಣ. ಟೋಟಲಿ ನೀವು ಇಲ್ಲಿ SDMC ಅಧ್ಯಕ್ಷರಾಗಿದ್ದೀರಿ. ಹೌದು, ಟೋಟಲ್ ಓವರ್ ಸ್ಕೂಲ್ ರಿಸಲ್ಟ್ ಅಂದ್ರೆ ನಿಮ್ಗೆ ಏನು? ಚೆನ್ನಾಗಿದೆ ಅಣ್ಣ. ಬೇರೆ ಸ್ಕೂಲ್ಗೆಲ್ಲ ಕಂಪೇರ್ ಮಾಡಿದ್ರೆ ನಮ್ಮ ಗೌರ್ಮೆಂಟ್ ಸ್ಕೂಲೇನೆ ಮಾದರಿ ಆಗಿದೆ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಎಲ್ಲಾ ಟೀಚರ್ಸ್ಗೂ ಥ್ಯಾಂಕ್ಸ್ ಹೇಳ್ತೀನಿ. ಬೇರೆ ವಿದ್ಯಾರ್ಥಿಗಳಿಗೆ ಇಲ್ಲಿ ಸೇರು ಅಂತ ಹೇಳ್ತೀರಾ? ಸೇರು ಅಂತ ಹೇಳ್ತೀನಿ ಅಣ್ಣ. ಯಾಕೆ ಅಂತಂದ್ರೆ ಈಗ ಬೇರೆ ಎಲ್ಲ ದುಡ್ಡು ಕೊಟ್ಟು ಓದಿಸ್ಬೇಕು ಅಂತಂದ್ರೆ ಕಷ್ಟ, ನಮ್ಮಂತ ಮಿಡಲ್ ಕ್ಲಾಸ್ ಜನಗಳಿಗೆಲ್ಲನ. ಹಂಗಾಗಿ ಗೌರ್ಮೆಂಟ್ ಸ್ಕೂಲ್ ಯಾರು ಬೇರೆಯವ್ರಿಗೆಲ್ಲ ಹೇಳೋಣ. ನಾನೇ ಉದಾಹರಣೆ, ನಾನು ಬಂದ ತಕ್ಷಣ ಮೇಡಮ್ಗೂ ರಘು ಸರ್ಗೂ ಹೇಳ್ದೆ, ನಮ್ಮೂರಲ್ಲೇ ತುಂಬಾ ಜನ ಇದಾರೆ ಅಣ್ಣ ಕಾನ್ವೆಂಟ್ ಅಲ್ಲಿ ಓದೋಂತ ಮಕ್ಳು. ಕಾನ್ವೆಂಟ್ ಅಲ್ಲಿ ಓದೋಂತ ಮಕ್ಳು ಇದ್ರೆ ನನ್ನ ಮಗಳನ್ನೇ ಕೇಳೋರು ಎಲ್ರು, ಇರೋಳೊಬ್ಬ ಮಗಳನ್ನ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿಸ್ತೀಯಾ ಅಂತ. ಅದಕ್ಕೆ ಇವತ್ತು ನನ್ನ ಮಗಳು ಮಾದರಿ ಆಗಿದ್ದಾಳೆ ಅಂತ ನನ್ನ ನಮ್ಮೂರಲ್ಲಿ ಹೆಮ್ಮೆಯಿಂದ ಹೇಳ್ಕೊಳಕ್ ನನಗೆ ಇಷ್ಟ ಆಗ್ತಾ ಇದೆ. ಹಂಗಾಗಿ ಎಲ್ಲಾ ಮಕ್ಕಳಿಗೂ ಗೌರ್ಮೆಂಟ್ ಸ್ಕೂಲಲ್ಲೇ ಓದಿಸ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಟ್ಯೂಷನ್ ಸರಿ ಮಾಡಲ್ಲ ಅಂತ ಕಂಪ್ಲೇಂಟ್? ಇಲ್ಲ ಅಣ್ಣ, ನಮಗೆ ತಿಳಿದ ಬಗ್ಗೆ ನಾನು 3 ವರ್ಷದಿಂದ ನೋಡ್ತಿದ್ದೀನಿ. ಅದಕ್ಕಿಂತ ಮುಂಚೆಯಿಂದ ನಾನು ಇಲ್ಲೇ ಲೋಕಲ್ ಆಗಿ ಬೆಳೆದು ಓದಿರೋದ್ರಿಂದ ನನಗೆ ಸ್ಕೂಲ್ ಬಗ್ಗೆ ಒಳ್ಳೆ ಅಭಿಪ್ರಾಯ ಇತ್ತು. ಮಕ್ಕಳು ಇವಾಗ ನಾವು ಪಾಠ ಮಾಡೇ ಮಾಡ್ತಾರೆ ಮಾಸ್ಟರ್ಗಳು. ಅದ್ರಲ್ಲಿ ಈಗ 100ರಲ್ಲಿ 1-2 ಮಕ್ಳು ಇದ್ದೇ ಇರ್ತಾರೆ, ಅವ್ರು ಕಂಪ್ಲೇಂಟ್ ಮಾಡೇ ಮಾಡ್ತಾರಣ್ಣ. ಅವ್ರಿಗೆ ಯಾಕೆ ಅಂದ್ರೆ ಅವರಿಗೆ ಸ್ಕೂಲ್ ಅಡ್ಜಸ್ಟ್ ಆಗಲ್ಲ, ಹಂಗಾಗಿ ಅವ್ರು ಕಂಪ್ಲೇಂಟ್ ಮಾಡ್ತಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಹೌದು ಅಣ್ಣ, ಇನ್ನೂ 10 ಮಾರ್ಕ್ಸ್ ಜಾಸ್ತಿನೇ ಬರ್ಬೇಕು ಅಂತ ಇತ್ತು. ಸ್ವಲ್ಪ ಯಾಕೋ ಮ್ಯಾಥ್ಸ್ ಔಟ್ ಆಫ್ ಸಿಲೆಬಸ್ ಇರೋದ್ರಿಂದ ಸ್ವಲ್ಪ ಮಿಸ್ ಆಯ್ತು ಅಷ್ಟೇ.
ಟೋಟಲಿ ಮಗಳ ಆಸೆ ಈಗ ಡಾಕ್ಟರ್ ಆಗ್ಬೇಕು ಅಂತ ಇದೆ. ಹೌದು. ನೀವು ಯಾವ ರೀತಿ ಸಪೋರ್ಟ್? ನಮಗೆ ಅಷ್ಟೊಂದು ಶಕ್ತಿ ಇಲ್ಲ ಅಣ್ಣ, ಒಟ್ಟು ಚೆನ್ನಾಗಿ ಓದಿಸ್ತೀವಿ ನಾವು ನಮ್ಮ ಶಕ್ತಿ ಮೀರಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಅಣ್ಣ.